ನೋಡಪ್ಪ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಎಲ್ಲ ಗೊತ್ತಿದೆ, 2 years ಅಲ್ಲಿ ಯಾವ ಇಶ್ಯೂಸ್ ಇಲ್ಲ. ಸೀಡ್ಸ್ ಆಗಲಿ, ಪೆಸ್ಟಿಸೈಡ್ ಆಗಲಿ, ಸೊ ಫರ್ಟಿಲೈಸರ್ಸ್ ಆಗಲಿ ಇಶ್ಯೂಸ್ ಇಲ್ಲ. ಮೇಜರು ಇಡೀ ಕಂಟ್ರಿನಲ್ಲಿ DAP ಯೂರಿಯಾ ಸಮಸ್ಯೆ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮಗೆ ಕಡಿಮೆ ಸಪ್ಲೈ ಇದ್ರೂ ಮ್ಯಾನೇಜ್ ಮಾಡಿದ್ದೀವಿ, ರೈತರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಯಾವುದೂ ಸಹ ಪ್ರತಿಭಟನೆ ಆಗಲಿಕ್ಕೆ ಅವಕಾಶ ಆಗಿಲ್ಲ. ಸೊ ಹಾಗಾಗಿ ಮತ್ತು ಹೈಯೆಸ್ಟ್ ಇನ್ ದಿ ಕಂಟ್ರಿ ನಾವು ಹಾರ್ವೆಸ್ಟ್ ಹಬ್ಬನ್ನು ಕೊಟ್ಟಿರೋದು 344. ಇದು 50 ಲಕ್ಷ ಸಬ್ಸಿಡಿ, 40 ಲಕ್ಷ ಜನರಲ್ಗೆ, 50 ಲಕ್ಷ SC/ST. ಈ ಎಲ್ಲ ಇಶ್ಯೂಸ್ ಮತ್ತು 24,000 ಕೃಷಿ ಹೊಂಡ ಮಾಡಿದ್ದೀವಿ. ಇನ್ಶೂರೆನ್ಸ್ನಲ್ಲಿ ಹಿಂದೆಲ್ಲ 16 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು, 27 ಲಕ್ಷ 28 ಲಕ್ಷ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆಗಿದೆ. ಟೋಟಲಿ 2 ವರ್ಷದಲ್ಲಿ ಸೊ ಸಬ್ಸಿಡಿ ಇರ್ಬೋದು, ಇನ್ಸ್ಟೆಂಟ್ ಇರ್ಬೋದು, ಇವೆಲ್ಲ 5,000 ಚಿಲ್ಲರೆ ಕೋಟಿ ರೈತರಿಗೆ ಹೋಗಿದೆ. ಒಂದು ಫಸ್ಟ್ ಇಯರ್ 68 ಲಕ್ಷ ರೈತರಿಗೆ ಹೋಗಿದೆ, ಸೆಕೆಂಡ್ ಇಯರ್ 67. ಹಾಗಾಗಿ ಸೊ ನಾವು ಬಹಳ ಸಂತೋಷ ಪಟ್ಟರು. ಜೊತೆಗೆ ಇದನ್ನು ತೋರಿಸಿ ಅಂತ ಬಿಜೆಪಿಯ ಮಧ್ಯಪ್ರದೇಶ 3 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಇವತ್ತು ಸೆಂಟ್ರಲ್ ಅಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು. ಬೆಸ್ಟ್ ಇನ್ ದ ಕಂಟ್ರಿ ಕರ್ನಾಟಕ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳಿದ್ದಾರೆ. ಅವರೇ ಇಲ್ಲಿ ಬಂದಾಗ ಎಲ್ಲ ಪತ್ರಿಕೆನಲ್ಲೂ ಕವರ್ ಆಗಿದೆ. ಇದಕ್ಕಿಂತ ನಾವು ಒಂದಷ್ಟು ಏನಾದ್ರು ನಾವು ರೈತರ ಮಗ ಆದ್ರಿಂದ, ರೈತರ ಜಿಲ್ಲೆ ಆದ್ರಿಂದ, ಮಂಡ್ಯ ರೈತರಾದ್ರಿಂದ ಮಾಡಿದೀವಿ ಅಂತ ಸೊ ನಮ್ಮ ಜನರಲ್ ಸೆಕ್ರೆಟರಿಯವರು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ಲಿಂಗ್ ಅಂತ. ಡಿಸ್ಟ್ರಿಕ್ಟ್ ವೈಸು ಸಹ ನಾವು ನಮ್ಮಲ್ಲಿ ಡಿಫರೆನ್ಸ್ ಇಲ್ಲ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗು ನಾವು MLA, XMLA ವರ್ಕರ್ಸ್ ಎಲ್ಲ ಚೆನ್ನಾಗಿದ್ದೀವಿ ಒಟ್ಟಿಗೆ. ಸೊ ಇದನ್ನ ಅವ್ರಿಗೆ ಹೇಳಿದ್ವಿ. ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ, ಮರ್ತ್ರೇನು ಅಂತ ಕಾಣುತ್ತೆ. ಸೊ ಅದ್ರ ಬಗ್ಗೆ ಕುಸ್ತಿದೆ. ನಾವು ಇಂಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಯವರಿಂದ ಲೆಟರ್ ಬರ್ಸಲಿಕ್ಕೆ ನನ್ನ ಡಿಪಾರ್ಟ್ಮೆಂಟ್ ಇಂದ ನೋಟ್ ಕಳಿಸಿದ್ದೀವಿ. ಸೊ ಬಹುಶಃ ಇವತ್ತು ನಾಳೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೀತೀವಿ. ಸಂಘಟನೆ ಬಗ್ಗೆ ಹೇಳಿದ್ರು. ನಾವು ಆಲ್ರೆಡಿ ಲಾಸ್ಟ್ 18 ನಾವು ಸೋತ ಮೇಲೆ ಇಲ್ಲಿವರೆಗೆ CM ಹತ್ರ, ACCಗೆ, DCM ಹತ್ರ, ಅಧ್ಯಕ್ಷರ ಹತ್ರ ನಮ್ಮಲ್ಲಿ ಚರ್ಚೆ ಆಗುವಂತ ವಿಚಾರಕ್ಕೆ ಇಲ್ಲ. ನಾವು ಇರ್ತಕ್ಕಂಥ 7 ಕ್ಷೇತ್ರದಲ್ಲೂ ವರ್ಕರ್ ಇಂದ ಹಿಡಿದು ಲೀಡರ್ವರೆಗೂ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಕೋಆಪರೇಟಿವ್ ಎಲೆಕ್ಷನ್ ಅಲ್ಲಿ ಸೊ ಎಲ್ಲ 100% ಎಕ್ಸೆಪ್ಟ್ MP ಎಲೆಕ್ಷನ್. ಸೊ ಹಿಂದೆ 2 MLC ಎಲೆಕ್ಷನ್ ಗೆದ್ದಿದ್ದೀವಿ, 6 ಎಲೆಕ್ಷನ್ MLA ಗೆದ್ದಿದ್ದೀವಿ. ಈಗ ಕೋಆಪರೇಟಿವ್ ಮನ್ಮೂಲ್ ನಾವೇ ತಗೊಂಡಿದ್ದೀವಿ. ಸೊ DC ಬ್ಯಾಂಕ್ ನಾವೇ ತಗೊಂಡಿದ್ದೀವಿ. ಆಲ್ ಸೋಲಾರ್ ಸೊಸೈಟೀಸ್, PLD ಬ್ಯಾಂಕ್ಸ್ ಎಲ್ಲ ಚುನಾವಣೆ ನಾವೇ ಗೆದ್ದಿದ್ದೀವಿ, ಎಕ್ಸೆಪ್ಟ್ MP ಎಲೆಕ್ಷನ್ ಒಂದು ಬಿಟ್ಟು. ಬಿಕಾಸ್ ಆಫ್ 2 ಪಾರ್ಟಿ ಒಂದಾಯ್ತು, 3 ಲಕ್ಷ ಬಿಜೆಪಿ ಓಟು ಅವ್ರಿಗೆ ಕನ್ವರ್ಟ್ ಆಯ್ತು, ಅವ್ರು ಈಸಿಲಿ ಇದಾದ್ರು. ಜೊತೆಗೆ ದೊಡ್ಡ ಬಿಗ್ ಲೀಡರ್ ಬೇರೆ, ಸೊ ಮಾಜಿ CM. ಹಾಗಾಗಿ ಅದರ್ವೈಸ್ ನಮ್ಮ ಡಿಸ್ಟಿಕ್ ನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಆಗಲಿ, ಅಧ್ಯಕ್ಷರ ಹತ್ರ ಆಗಲಿ, ACCಗಾಗಲಿ ಇಲ್ಲಿವರೆಗೆ ಯಾವುದೇ ದೂರು ಹೋಗದಂಗೆ ನಾವೆಲ್ಲ ಒಗ್ಗಟ್ಟಾಗಿ, ಅಂದ್ರೆ ನಾನು ಒಬ್ಬನೇ ಅಂತೇನಿಲ್ಲ, ನರೇಂದ್ರ ಸ್ವಾಮಿ ಇರ್ಬೋದು, ಬಾಬಣ್ಣ ಇರ್ಬೋದು, ಉದಯ್ ಇರ್ಬೋದು, ರವಿ ಇರ್ಬೋದು, ಪಾಂಡವಪುರ ಮತ್ತು KR ಪೇಟೆ ಲೀಡರ್ಗಳಿರ್ಬೋದು, ಎಲ್ಲರೂ ಸಹ ಏನೇ ಇದ್ರು ಡಿಸ್ಕಸ್ ಮಾಡ್ತೀವಿ. CM ಹತ್ರ ಅವಶ್ಯಕತೆ CM ಹತ್ರ ಹೋಗ್ತೀವಿ, ಅಥವಾ ಬೇರೆ ಮಂತ್ರಿ ಇದ್ದಿದ್ರೆ ಬೇರೆ ಮಂತ್ರಿತ್ವ ಮಾಡ್ತೀವಿ. ಹಾಗಾಗಿ ಕೋಆರ್ಡಿನೇಷನ್ ಇರೋದ್ರಿಂದ ಇವರಿಗೆ ಯಾವುದು ಕಂಪ್ಲೇಂಟ್ ಹೋಗಿಲ್ಲ, DCMಗೆ ಹೋಗಾಗಿಲ್ಲ, CMಗೆ ಹೋಗಿಲ್ಲ. ಹಾಗಾಗಿ ನಾವೆಲ್ಲ ನನಗೂ ಒಬ್ಬ ಶಾಸಕರು ಕೇಳಿದ್ದಾರೆ. ನಮ್ಮ ಗಣೇಶ್, ಕಂಪ್ಲಿ ಗಣೇಶ್ ಅವರಲ್ಲಿ ಒಂದು 100 ಎಕರೆ ಲ್ಯಾಂಡ್ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಏನಾರ ಒಂದು ಮಾಡಬೇಕಲ್ಲಿ ಒಂದು ಕಾಲೇಜು, ರಿಸರ್ಚ್ ಸೆಂಟ್ರು ಮಾಡಿ ಅಂತ ಕೇಳಿದ್ರು. ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಹೇಳಿ ಅಂತ ಹೇಳಿ ನನಗೆ ಹೇಳಿದ್ರು. ಅದೇನಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ CM ದುಡ್ಡು ಕೊಟ್ಟರೆ ಮಾಡಕ್ಕೆ ಸಾಧ್ಯ. ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೂ 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಏನಾರ ಮಾಡಬೇಕು ಅವ್ರ ರಿಕ್ವೆಸ್ಟ್ಗೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ನಿಂದ ಒಂದು ಸ್ವಲ್ಪ ಮಾಡಿಲ್ಲ. ಅಷ್ಟು ಬಿಟ್ರೆ ಇನ್ಯಾರ್ದು ಕಂಪ್ಲೇಂಟ್
ಉಸ್ತುವಾರಿಗಳು ಅಲ್ಲಿಂದ ಬಂದು ಸಭೆ ನಡೆಸುವಂತ, ಯಾಕಂದ್ರೆ ಒಂದು ಸಮಸ್ಯೆ ಅಂದಾಗ ಶಾಸಕರ ಸಭೆ ಸಮಸ್ಯೆ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರು ಇರಬೇಕಾದ್ರೆ ಆ ನಿಟ್ಟಿನಲ್ಲಿ ಹಾಕಬೇಕು ಅನ್ನುವಂಥದ್ದು ವಿರೋಧ ಪಕ್ಷದವರು, ಪ್ರತಿಪಕ್ಷಗಳು ಆರೋಪ ಮಾಡ್ತಿರುವಂಥದ್ದು ಓಕೆ. ವಿರೋಧ ಪಕ್ಷದವರು ಕೂಡ ಈ ಒಂದು ವಿಚಾರ. ಅದಕ್ಕೆ ಎರಡು ಕಾರಣ. ಒಂದು 2 years ಆಗಿ ಈಗ ನಮ್ಮ ಸರ್ಕಾರ ಬರಲಿಕ್ಕೆ ರಾಜ್ಯದ ಜನರ ಆಶೀರ್ವಾದ ಜೊತೆಗೆ ರಾಜ್ಯದ ಕಾಂಗ್ರೆಸ್ ವರ್ಕರ್ಸು ಲೀಡರ್ಗಳು ಮಾಡಿರೋ ಎಫರ್ಟ್ ಜೊತೆಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮಂಥವ್ರು ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವೇನು ಮಾಡಿದ್ವಿ ಅದಕ್ಕೆ ಮಿಗಿಲಾಗಿ AICC ತುಂಬಾ ಕಾನ್ಸಂಟ್ರೇಟ್ ಮಾಡಿತ್ತು. 5 ಗ್ಯಾರಂಟಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಲಹೆ ಕೊಟ್ಟದ್ದು AICC. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲರು ಸಹ 1 year ಕಂಟಿನ್ಯೂಸ್ಲಿ ಕರ್ನಾಟಕದಲ್ಲಿ ಟಿಕಾನ್ ಓದಿ ಎಲ್ಲಾ ತರದ ನಮಗೆ ಸಲಹೆ ಕೊಟ್ಟು ಈ ಸರ್ಕಾರ ಬರಲಿಕ್ಕೆ 138 ಜನ ಇವತ್ತು MLA ಆಗಲಿಕ್ಕೆ. ಸೊ 2 years ಆದ್ಮೇಲೆ ಗ್ಯಾರಂಟಿ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಸೊ ವರ್ಕರ್ಸ್ MLAಗಳ ಜೊತೆ ಯಾವ ರೀತಿ ಮಂತ್ರಿಗಳು ಸರ್ಕಾರ ಆಗ್ತಾ ಇದೆ, ಎಲ್ರಿಗೂ ಹ್ಯಾಪಿನ ಅಥವಾ ಏನಾರ ಪ್ರಾಬ್ಲಮ್ ಇದೆಯಾ ಅಂತ AICC ಅವ್ರು ಕೇಳಿದ್ರೆ ಅದು ಅಪರಾಧ ಅಂತ ಹೇಳಕ್ಕಾಗತ್ತಾ? ಈಗ ನಮಗೆ ನನ್ನ ಗಣೇಶ್ ಅಂತ ಕೇಳಿದ್ರು, ಸೊ ಅದು ನೀವು ನೋಡೋದನ್ನ ಏನಾದ್ರು ಮಾಡಬೇಕು ಅಂತ ಹೇಳಿದ್ರು. ಅದು ಮಾಡಲಿಕ್ಕೆ ನಾನು ಇಲಾಖೆಯಿಂದ ಮಾಡ್ಲಿಕ್ಕೆ ಆಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬೇಕಾಗುತ್ತೆ. CM ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ. ಸೊ ಈ ತರ ಯಾವುದೋ ಒಂದು ನಿಮ್ಮ ಟಿವಿನಲ್ಲಿ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಂದಿಲ್ಲ ಅವ್ರು ಬಂದಿರತಕ್ಕಂಥದ್ದು ಇನ್ನು ಕಾಂಗ್ರೆಸ್ ಪಕ್ಷನ ಸ್ಟ್ರೆಂಥನ್ ಮಾಡಬೇಕು, ಜನರಿಗೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಅನುಕೂಲ ಮಾಡಬೇಕು. ಬರೀ ಗ್ಯಾರಂಟಿ ಅಷ್ಟೇ ಅಲ್ಲ, ಅದು ಬಿಟ್ಟು ಇನ್ನೇನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾರ್ಯಾರು ಏನೇನು ಸಲಹೆ ಕೊಡ್ತಾರೆ ಅದು ತಗೊಂಡು CMಗೂ ಸಹ ಅವರು DCMಗೂ ಸಹ ಕರ್ನಾಟಕದ ಜನರಿಗೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಒಂದು ಬೆಂಬಲವನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿರೋದು ವಿನಃ ಅದು ಬಿಟ್ಟು ಯಾವುದೋ ರಾಜಕೀಯ ಚರ್ಚೆಗೆ ಅಂತ ನೀವು ಅನ್ಕೊಳ್ಳೋದು ಬೇಡ. ಅವ್ರಿಗೇನಾಗುತ್ತೆ, ಕೊಟ್ಟರು ಕಷ್ಟ, ಕೊಡದೇ ಇರೋ ಕಷ್ಟ. ಕೊಟ್ರೆ ಇನ್ನೊಂದ್ ತರ ಟೀಕೆ ಮಾಡ್ತಾರೆ, ಕೊಡದೇ ಇದ್ರೆ ರೈತರು ವಿರೋಧಿ ಅಂತಾರೆ. ಸೊ ಈ ತರ ಅವ್ರಿಗೆ ಏನೋ ಗಾದೆ ಹೇಳ್ತಾರೆ ಹಳ್ಳಿನಲ್ಲಿ, ನನಗೆ ಪೂರ್ತಿ ಗಾದೆ ಹೇಳಕ್ ಬರಲ್ಲ. ಆ ತರದವ್ರಿಗೆ ಏನಾಗುತ್ತೆ, ಅವ್ರಿಗೆ ಏನೂ ಇಲ್ಲ, ಸರ್ಕಾರದ ಬಗ್ಗೆ ಟೀಕೆ ಮಾಡಕ್ ಏನೂ ಇಲ್ಲ. ನಮ್ದೇ ಏನಾದ್ರು ಸುತ್ತಿ ಬಳಸಿ ನಮ್ದೇ ತಗೊಂಡು ನಮ್ದೇ ತಿರುಗಿಸಿ ಅಲ್ಲಿ ಕೊಡೋದು ಅಷ್ಟೇ ಅವ್ರು. ಅದ್ ಬಿಡ್ರಿ, ಅದು ಈಗ ಅಲ್ಲಿ ಫಸ್ಟ್ ಸೆಟ್ಲ್ಮೆಂಟ್ ಮಾಡ್ಕೊಳಕ್ ಹೇಳಿ. ಮೋಹನ್ ಭಗವತ್ ಈಗ 75 ವರ್ಷ ಅಂತ ಹೇಳವ್ರೆ, ಅದನ್ನ ಸರ್ ಮಾಡ್ಕೋಬೇಕು 15ಕ್ಕೆ. ಅದನ್ನ ಈಗ ನಮ್ಮನ್ ಕೇಳ್ತಾರಲ್ಲ ಅವರು, ಬಟ್ ಅವ್ರದ್ದೇನು ನೋಡಕ್ ಹೇಳಿ. ನಾವು ಕರೆಕ್ಟ್ ಆಗಿದೀವಿ, ನಮ್ಮವ್ರು AICC ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಏನ್ ಕಿತ್ತಾಡಲ್ಲ, ಒಟ್ಟಿಗೆ ಇದೀವಿ, ಏನೋ ಒಂದು ಡಿಸಿಷನ್ ತಗೋತಾರ ಅವರು. ಸೊ ಬಟ್ ಆದ್ರೆ ಮೇಜರ್ ಆಗಿ ಇವತ್ತು ವಿಜೇಂದ್ರ ಅವ್ರನ್ನ ಏನಾಗಿದೆ, ಯಾಕೆ ಅನೌನ್ಸ್ ಮಾಡಿಲ್ಲ? ಸೋಮಣ್ಣ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಬ್ರು ಅಂತ ಒಂದ್ ಕಡೆ ಹೇಳ್ತಾರೆ. ನಮ್ಮ ಎಂತರು ಬಿಜಾಪುರ ಲೀಡ್ರು ಕಟ್ನಾಳನ್ ಸಸ್ಪೆಂಡ್ ಮಾಡಿದ್ರು, ಅವ್ರ ಪಕ್ಕದಲ್ಲಿರೋರು ಯಾರನ್ನೂ ಮಾಡಿಲ್ಲ, ಒಬ್ಬರನ್ನು ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಏನಾಗುತ್ತೆ, ಬಿಜೆಪಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಅವರೇ ಬಗೆಹರಿಸ್ಕೊಳಕ್ಕಾಗಲ್ಲ, ಕಾಂಗ್ರೆಸ್ಗೆ ಆಗ್ತದೆ. ಸರ್, ಈಗ ಚುನಾವಣೆ ಮೊದಲು ನೀವು ಮತ್ತು ಕೃಷ್ಣಬೈರೇಗೌಡ ಇಬ್ರು ಕೂಡ CM DCM ಸಲಹೆ ಕೊಟ್ರಿ, ಇಬ್ರು ಜೊತೆಗೆ ಹೋಗ್ಬೇಕಂತ ಸಲಹೆ ಕೊಟ್ರಿ. ಈಗ ಪಾರ್ಟಿ ಒಳಗಡೆ ಒಂದಿಷ್ಟು ಈಗಲೂ ಚೆನ್ನಾಗಿದ್ದಾರೆ, ಈಗಲೂ ಚರ್ಚೆಗಳು ನಡೀತಾರೆ. ಈಗಲೂ ಕೂಡ ನವೆಂಬರ್ ತಿಂಗಳ ಸಲಹೆ ಕೊಡ್ತಾರೆ ಸರ್. ಈಗ್ಲೂ ಅವರು ನಮ್ ಸಲಹೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರೇನೆ ಕೈ ಹಿಡ್ಕೊಂಡು ಎಲ್ಲ ಕಡೆ ನಾನು ಇದಕ್ಕೆ ನೀವೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾವ್ರೆ. ಮತ್ ಜೊತೆಗೆ ಡಿ ಕೆ ಶಿವಕುಮಾರ್ ಅಲ್ಲಿ, ಸಿದ್ದರಾಮಯ್ಯರಲ್ಲಿ ಎಲ್ಲಾರ ಒಂದ್ ಕಡೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಮಾತನಾಡೋದು ನೋಡಿದ್ದೀರಾ? ಎಲ್ಲಾರು ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್ ಮಾತಾಡೋದು ನೋಡಿದ್ದೀರಾ? ಯಾರು ಮಾತಾಡ್ತಾ ಇರೋರು? ಬಿಜೆಪಿ ಅವ್ರು ಮಾತಾಡ್ತಾರೆ, ನೀವು ಟಿವಿಯವ್ರು ಹೇಳ್ತಾ ಇದ್ದೀರಿ, ಅಷ್ಟೇ ಬಿಟ್ರೆ ನಥಿಂಗ್. ಅಲ್ಲ ಗುರು, ಒಂದ್ ನಿಮಿಷ, ಅಶೋಕ್ ಹೇಳಿದ್ರು ಅಂತ ನೀವು ಹೇಳ್ತೀರಾ, ಇಲ್ಲ ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳ್ತೀರಾ. ಬಟ್ ನಮ್ಮಲ್ಲಿ ಏನಾದ್ರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು, DK ಅಲ್ಟಿಮೇಟ್, ನಾನ್ ಬಿಡಿ, ನನ್ನಂತ 138 ಜನ ಇದೀವಿ, ಮಂತ್ರಿ ಇರ್ಬೋದು, ಶಾಸಕರು ಇರ್ಬೋದು, ಬೇಸಿಕಲಿ ನಾವು 138 ಜನ ಇದೀವಿ. ಅದ್ರಲ್ಲಿ ನಾವು 136 ಜನ ಬಿಡಿ, ಇನ್ನಿಬ್ರು, ಅವ್ರಿಬ್ರು ಎಲ್ಲಾರ ಮಾತಾಡಿದ್ ನೋಡಿದ್ದೀರಾ? ಅದಕ್ಕಿಂತ ಇನ್ನೇನು ಬೇಕು? ನಮ್ಮ ಪಾರ್ಟಿ ಯುನೈಟ್ ಆಗಿದೆ, ಸುರ್ಜೇವಾಲಾ ಅವರು ಬಂದಿರೋದು. ಸೊ ಸರ್ಕಾರದಿಂದ ಸಾರ್ವಜನಿಕರಿಗೆ, ರೈತರಿಗೆ ಒಳ್ಳೆ ಕೆಲಸ ಆಗ್ಬೇಕು, ಏನ್ ಆಗ್ತಾ ಇದೆ ಅನ್ನೋದನ್ನ ಅವರು ಒಂದು ರಿವ್ಯೂ ಮಾಡ್ತಾ ಇದಾರೆ, ಅಷ್ಟು ಬಿಟ್ರೆ ನಥಿಂಗ್. ಬಹಳ ದೊಡ್ಡವರಾಗ್ಬಿಟ್ಟವ್ರು ಅವರು. ಯಾರು ನಾವು ಕರೆದಿದ್ವಾ? ನಾವು ಕರೆದೇ ಇಲ್ವಲ್ಲ ಗುರು ಅವ್ರ ಶಾಸಕರನ್ನ, ಅವ್ರ ಇಷ್ಟ.
ಇನ್ನು 3 ವರ್ಷ ಇದೆ ಚುನಾವಣೆ, ಅವಾಗ ಅವ್ರವ್ರು ಯಾವ ಜಾಗ ನೋಡ್ಕೊಂಡವ್ರು ಅವಾಗ ನೋಡೋಣ. ಈಗೇನು ನಾವು ಕರೆದಿಲ್ಲ ಇನ್ನು ಅವ್ರನ್ನ. ನಮ್ಮ ಹತ್ರ 138 ಜನ ಇರ್ಬೇಕಾದ್ರೆ ಸರ್ಕಾರ ಮಾಡಕ್ಕೆ ಯಾರು ಬೇಕಾಗಲ್ವಲ್ಲ. ವಾಲಂಟಿಯರ್ ಬರ್ತೀನಿ ಅಂದ್ರೆ ಬಂದು ನಿಂತೀವಿ ಅಷ್ಟೇ, ನಾವು ಯಾರನ್ನೂ ಕರೆದಿಲ್ಲ. ಸೊ ಅದರಿಂದ ಕುಮಾರಸ್ವಾಮಿ ಅವರು ಅದು ಯಾವಾಗ ಅದು ಯಾವ ತರ ಮಾತನಾಡ್ತಾರೋ ಗೊತ್ತಿಲ್ಲ, ನಮ್ಗೇನು ಅದರ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿರ್ಲಿ, ಆಮೇಲೆ ಮಾತಾಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.